ಅಯ್ಯೋ ಶಿವು, ಏನಪ್ಪ ಇದು ಇಷ್ಟು ದೊಡ್ಡ ಆಸ್ಪತ್ರೆಗೆ ಕರ್ಕೊಂಬಂತಿದ್ದಲ್ಲಪ್ಪ. ಅಯ್ಯೋ ಹೋಗಪ್ಪ ತಗೆ, ಯಾವ್ದನ್ನ ಸಣ್ಣ ಆಸ್ಪತ್ರೆಗೆ ಹೋಗಿದ್ರೆ ಆಯ್ತಿತ್ತು. ಕಾಲು ನಾವು ಅಷ್ಟೇ ಕಣಪ್ಪ, ಅದಕ್ಕೆ ಇಷ್ಟು ದೊಡ್ಡ ಆಸ್ಪತ್ರೆಗೆ ಕರ್ಕೊಂಬರೋದು. ನೋಡಿಯಪ್ಪ, ಸಣ್ಣ ಆಸ್ಪತ್ರೆಗೆ ಹೋಗೋಣ, ಸರೋತದೆಲ್ಲ. ತಾತ ಬನ್ನಿ ನೀವು ಸುಮ್ಮನೆ. ಈ ಎಷ್ಟು ದೊಡ್ಡ ಆಸ್ಪತ್ರೆ ಇದು, ಏನೂ ಆಗಲ್ಲ. ನಿಮ್ಗೆ ಕಾಲು ಜಾಸ್ತಿ ನೋವಲ್ವಾ? ದೊಡ್ಡ ಆಸ್ಪತ್ರೆಗೆ ತೋರಿಸಿದ್ರೇ ಸರಿ ಹೋಗೋದು. ನೀವು ಸಣ್ಣ ಸಣ್ಣ ಆಸ್ಪತ್ರೆಗೆ ತೋರಿಸಿದ್ರೆ ಮಾತ್ರೆ ಅದು ಇದು ಕೊಟ್ಟು ಕಳಿಸ್ತಾರೆ. ನಡೀರಿ ನೀವು, ಇದು ದೊಡ್ಡ ಆಸ್ಪತ್ರೆ. ಈ ಬೇಗ ಎಲ್ಲ ನೋಡ್ಬಿಟ್ಟು ಜಲ್ದೆಲ್ಲ ಸರಿ ಮಾಡಿಕೊಟ್ಬಿಡ್ತಾರೆ. ನೀವೇನು ತಲೆ ಕೆಡ್ಸ್ಕೊಬಿಡಿ, ನಡೀರಿ ಹೋಗೋಣ. ಸರಸ್ವತಿ ಅಪಾಯಿಂಟ್ಮೆಂಟ್ ತಗೊಂಡೋಳೆ. ಅದೆಂಥದ್ದು ಫೋನ್ ಮಾಡಿ ಎಲ್ಲ ತಗೋತಾರಲ್ಲ, ಅದನ್ನು ಚೆನ್ನಾಗಿ ಮಾಡ್ಕೊಂಡೋಳು ಅವಳು. ಅವಳು ಫೋನ್ ಮಾಡಿ ಹೇಳ್ತಾಳೆ, ನಮ್ಮದು ಹೆಸರೆಲ್ಲ ಕೊಟ್ಟಿದ್ದೀನಿ ನಿಮ್ಮದು, ನೀವೇನು ತಲೆ ಕೆಡ್ಸ್ಕೊಬಿಡಿ, ಡಾಕ್ಟ್ರು ಕರೆದಾಗ ಹೋಗ್ಬೇಕು ನಾವು. ನಡೀರಿ ಒಳಗೆ ಹೋಗೋಣ. ಆದ್ರೂ ಯಾಕಪ್ಪ ಇದೆಲ್ಲ ಓಸಿ ದುಡ್ಡು ಖರ್ಚಾದದ ಮಗ. ಓ ಆಯ್ತಾ, ನೀವು ಬನ್ನಿ ನೀವು ಸುಮ್ಮನೆ. ದಿನ ಪಾಪ ಕಾಲು ನೋವು ಅಂತಲೇ ಅಳ್ತೀರಾ. ಬನ್ನಿ. ನೋಡ್ಕೊಳವ ದೇವ್ರಂತ ಮನಸ್ಸು ನಮ್ಮ ಯಜಮಾನ್ರಂಗೆ ನಿಂಗುವ. ಸರ್ ಏನು ಸರ್ ಇದು ಇಷ್ಟೊಂದು ಲೇಟ್ ಮಾಡ್ತವ್ರೆ? ಬೇಗ ಬೇಗ ತಗೊಂಡು ಕಿಡ್ನಿನ ನಮ್ಮ ಮತ್ತೆ ಕಳ್ಸೋಕ್ಕಾಗಲ್ವಾ? ನನ್ನ ಹೆಂಡತಿ ಸಿಕ್ಕಾಪಟ್ಟೆ ಫೋನ್ ಮಾಡ್ತಾವಳೆ. ಅಯ್ಯೋ ಏನಪ್ಪ ನೀನು, ಏನು ಬಾಯಲ್ಲಿ ಹೇಳ್ದಂಗೆ ಆಗ್ಬಿಡ್ತದೆ ಕೆಲಸ. ಅವ್ರಿಗೆ ಒಳಗಡೆ ಇನ್ನೂ ಟೆಸ್ಟ್ ಮಾಡಿ ಎಲ್ಲ ಮಾಡಿ ಕಿಡ್ನಿ ತಗೊಳಕ್ಕೆ ಮತ್ತು ಕಣ್ಣು ತಗೊಳಕ್ಕೆ ಎಲ್ಲ ಲೇಟ್ ಆಗುತ್ತಪ್ಪ. ಏನೋ ಕಣ್ಣಿಗೆ ಡ್ರಿಪ್ಸ್ ಹಾಕೋರಂತೆ. ಆ ಡ್ರಿಪ್ಸ್ ಎಲ್ಲ ಹೋಗಿ ಕಣ್ಣೆಲ್ಲ ಕ್ಲೀನ್ ಮಾಡಿದ್ಮೇಲೆ ತಗೊಳ್ಳೋದಂತೆ ಕಣ್ಣು. ಡ್ರಿಪ್ಸ್ ಹಾಕೋಕ್ಕೆ ಅರ್ಧ ಗಂಟೆ ಬೇಕಂತೆ. ಹಾಕೋರಂತೆ, ಇನ್ನು ಅರ್ಧ ಗಂಟೆಲಿ ತಗೊಂಡು ಇದು ಮಾಡ್ತಾರಂತೆ. ನೋಡಪ್ಪ, ನನಗೂ ಅರ್ಜೆಂಟೇ ನಿನ್ನಂಗೆ. ನನ್ನ ಗರ್ಲ್ ಫ್ರೆಂಡ್ ಪಾಪ ನಳ್ತಾವಳೆ ಒಳಗಡೆ. ಅದಕ್ಕೋಸ್ಕರ ನೀನೇನು ತಲೆ ಕೆಡ್ಸ್ಕೊಬೇಡ. ಇರು ನಿನ್ನ ಹೆಂಡತಿ ಯಾಕೆ ಫೋನ್ ಮಾಡ್ತಾವಳೆ? ಅಯ್ಯೋ ಅದೇ ಸರ್, ನಾವು ಕಾಣ್ತಾ ಇಲ್ವಲ್ಲ ಮನೇಲಿ, ಎಲ್ಲೋಗಿದ್ರೆ ಏನು ಎತ್ತ ಅಂತ ಫೋನ್ ಮಾಡ್ತಾವಳೆ ಅನ್ಸುತ್ತೆ. ಜಾಸ್ತಿ ಗೊತ್ತಾಯ್ತಲ್ಲ ಬಂದು, ಅದಕ್ಕೆ ನಮ್ಮ ಮೊಬೈಲಿಂದ ಫೋನ್ ಮಾಡ್ತಾವಳೆ ಅನ್ಸುತ್ತೆ. ನಾನು ಇನ್ನೂ ಫೋನ್ ಎತ್ತಿಲ್ಲ. ಎತ್ಬಿಟ್ಟು ಎತ್ತೋಣ ಅಂದರೆ ಯಾಕೋ ಸ್ವಲ್ಪ ಭಯ ಆಯ್ತೈತೆ. ಅದಕ್ಕೆ ಎತ್ತಾ ಇಲ್ಲ. ಬೇಗ ಮತ್ತೆ ಕಳಿಸಿರಿ, ಏನೋ ಒಂದು ಹೇಳಿ ಮ್ಯಾನೇಜ್ ಮಾಡ್ಬೋದು. ಆದರೆ ನಿನ್ನ ಹೆಂಡ್ತಿಗೆ ಹೇಳಿಲ್ವ ವಿಷಯನಾ? ಸರ್ ನನ್ನ ಹೆಂಡ್ತಿಗೆ ಏನಾದರೂ ವಿಷಯ ಹೇಳಿದರೆ ನಾವು ಇದು ಮಾಡೋಕ್ಕಾಯ್ತೈತಾ? ಹೇಳಿ ನೀವೇ. ಏನಿಲ್ಲ, ಆಮೇಲೆ ನನ್ನ ಕೊಂಬಿ ಅನ್ಸಂಗೆ ಮಾಡ್ಬಿಟ್ಟಿರೋಳು. ಇಲ್ಲ ಸರ್, ನನ್ನ ಹೆಂಡ್ತಿಗೇನು ಹೇಳಿಲ್ಲ. ಓ ಹೇಳ್ಬೇಕಲ್ಲಪ್ಪ ಅಲ್ವೇನಪ್ಪ, ಯಾವ್ದಕ್ಕೂ ನಿನ್ನ ಹೆಂಡ್ತಿಗೆ ಹೇಳ್ದಂಗೆ ವ್ಯವಹಾರ ಮಾಡ್ತಾಯಿದ್ದಿಲ್ಲ. ಏನಾದರೂ ಹೆಚ್ಚು ಕಮ್ಮಿ ಆದರೆ ಏನು ಮಾಡ್ತೀಯಾ? ಅಯ್ಯೋ ಇರಲಿ ಬಿಡಿ ಸರ್, ದುಡ್ಡು ನೋಡಿದ್ಮೇಲೆ ಎಲ್ಲ ಸುಮ್ಗೆ ಆಗಲೇಬೇಕು. ಕಿಡ್ನಿ ತಗೊಳ್ಳೋದ ತಕ್ಕೊಂಡು ಇದೊಂದು ಮಾಡ್ಕೊಂಬಿಡೋಣ, ಆಮೇಲೆ ಬೇಕಾದ್ರೆ ನೋಡ್ಕೊಳ್ಳೋಣ. ಸಿಕ್ಕಾಪಟ್ಟೆ ಧೈರ್ಯ ಕಣೆ ನಿನಗೆ. ಅಲ್ಲ ಏನ್ ಮಾತಾಡ್ತವನಲ್ಲ ಅವ್ರ ಜೊತೆ, ಯಾರೋ ದೊಡ್ಡ ಮನುಷ್ಯ ಥರನೇ ಕಾಣ್ತವ್ರಲ್ಲ. ನಂಗೇನು ಕೇಳಿಸ್ತಾನೆ ಇಲ್ಲ. ಮಮ್ಮಿನ ಏನ್ ಮಾಡ್ದೆ ಇವನು? ಅಯ್ಯೋ ಯಾಕೋ ಭಯ ಆಗ್ತಿದೆ ನಂಗಂತೂ. ಕರೀತೀನಿ ಒಂದ್ಸರಿ. ಅಭಿ, ಅಭಿ. ಅಯ್ಯಪ್ಪ, ಗೀತಾ ಗೀತಾ ಹೆಂಗೆ ಬಂದಿಲ್ಗೆ? ಅಲ್ಲ ನಾನಿರೋ ವಿಷಯ ಇಲ್ಲಿರೋದು ಇವಳಿಗೆ ಹೆಂಗೆ ಗೊತ್ತಾಗೋಯ್ತು? ಅಯ್ಯೋ ಏನಪ್ಪ ಮಾಡೋದು ಇವಾಗ? ಏ ಅಭಿ, ಎಷ್ಟು ಸರಿ ಫೋನ್ ಮಾಡ್ಬೇಕು ನಿಂಗೆ? ಫೋನ್ ಎತ್ತಕ್ಕಾಗಲ್ಲ? ಯಾರಪ್ಪ ಇದು? ಯಾರು ನಿನ್ನ ಹುಡುಕೊಂಬಂದವರಲ್ಲ? ಏನು ಪ್ರಾಬ್ಲಮ್ ಆಗಲ್ಲ ತಾನೇ? ಸರ್ ನನ್ನ ಹೆಂಡ್ತಿ ಸರ್, ಪ್ರಾಬ್ಲಮ್ ಇವಾಗ ಬಂತು ಸರ್. ಏಯ್ ಅಭಿ, ಮಾತಾಡೋದು ಕೇಳಿಸ್ತಾ ಇಲ್ವಾ? ಎಲ್ಲಿ? ಅಲ್ಲ ಏನ್ ಫೋನ್ ಎತ್ತಿಲ್ಲ ಅಂತ? ಫೋನ್ ಯಾಕೆ ಎತ್ತಿಲ್ಲ? ಗೀತಾ, ಅದು ಫೋನು ಸೈಲೆಂಟ್ ಆಗಿತ್ತು, ಅದಕ್ಕೆ ಗೊತ್ತಾಗಿಲ್ಲ, ಎತ್ತಿಲ್ಲ. ನೀನೇನು ಮಾಡ್ತಾಯಿದ್ದೀಲಿ? ಮಾಡಕ್ಕೆ ಕೆಲಸ ಇಲ್ಲ ಅಂತ ಬಂದಿದ್ದೀನಿ. ಏಯ್ ಮಮ್ಮಿ ಎಲ್ಲೋ? ಮಮ್ಮಿ? ಯಾರು ಯಾರು ಯಾರ ಬಗ್ಗೆ ಕೇಳ್ತಾ ಇದೀಯಾ? ಮೆಂಟಲ್ ಆಗ್ಬಿಟ್ಟಿದ್ಯಾ ಹೆಂಗೆ? ಮಮ್ಮಿ ಎಲ್ಲಿ ಅಂತ ಕೇಳ್ತಾ ಇದ್ದೀನಿ. ಗೀತಾ, ನಂಗೇನು ಗೊತ್ತಿಲ್ಲಪ್ಪ, ನಂಗೇನು ಗೊತ್ತಿಲ್ಲ. ಏಯ್ ಅಭಿ, ಈ ನಾಟಕ ಎಲ್ಲ ನನ್ನ ಹತ್ರ ಇಟ್ಕೋಬೇಡ. ನಾಟಕ ಏನಿದ್ರು ಬೇರೆಯವ್ರ ಹತ್ರ ಇಟ್ಕೋ. ಮಮ್ಮಿ ಎಲ್ಲಿ ಅಂತ ಫಸ್ಟ್ ಹೇಳು ನನಗೆ. ಎಲ್ಲಿ ಎಲ್ಲಿ ಎಲ್ಲೈತೆ ಮಮ್ಮಿ? ಗೀತಾ ಏನು ಮಾತಾಡ್ತಾ ಇದ್ದೆ ಗೀತಾ? ಅತ್ತೆ ನನ್ನ ಜೊತೆ ಬಂದಿಲ್ಲ, ನಾನು ಏನೋ ಬೇರೆ ಈ ಕೆಲಸದ ಮೇಲೆ ಇವರು ನನ್ನ ಫ್ರೆಂಡ್ಸ್ ಅವರು ಇವ್ರ ಜೊತೆ ಬಂದಿದ್ದೀನಿ. ನಂಗೆ ಗೊತ್ತು ಅತ್ತೆ ಎಲ್ಲೋದ್ರು ಅಂತ. ನೀನೇ ಫೋನ್ ಮಾಡಿ ನೋಡು. ಓ, ಫೋನ್ ಮಾಡಿ ನೋಡಿ. ಫೋನ್ ಮಾಡಿದ್ದಕ್ಕೆ ಸ್ವಿಚ್ ಆಫ್ ಬಂತು. ಬಾಯ ಮುಚ್ಕೊಂಡು ಹೇಳು ಮಮ್ಮಿ ಎಲ್ಲಿ ಅಂತ. ಜಾಸ್ತಿ ತಲೆ ಕೆಡಿಸ್ಬೇಡ. ನೀನೇನು ಹೇಳೋದು ನಾನೇ ಹುಡುಕ್ತೀನಿ. ನಾಟಕ ಆಡ್ತೀಯ ನಾಟಕ? ಪೊಲೀಸ್ನವ್ರಿಗೆ ಫೋನ್ ಮಾಡಿದ್ದೀನಿರು, ಬರ್ತಾರೆ, ನಿಂಗೆ ಗ್ರಾಚಾರ ಬಿಡಿಸ್ತಾರೆ. ಗೀತಾ ಗೀತಾ ನಿಂತ್ಕೋ ಗೀತಾ, ಏನು ಮಾತಾಡ್ತಿದ್ದೀನಿ ನೀನು? ಅಲ್ಲೇ ನಿಂಗೆ ಗೊತ್ತಾಯ್ತು ಈ ಜಾಗ? ಅಲ್ಲ ನನ್ನ ಇಲ್ಲಿ ಗಂಟೆ ನೀನಂಗೆ ಹುಡ್ಕೊಂಬಂದೆ? ಹೇಳು ಗೀತಾ. ಏನು ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ಎಲ್ಲ ಗೊತ್ತು ನನಗೆ. ನೋಡು, ಮಮ್ಮಿ ಎಲ್ಲಿ ಅಂತ ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ ನೋಡ್ಕೋ ಏನು ಮಾಡ್ತೀನಿ ಅಂತ. ನೀನೇನೋ ಹೇಳೋದು, ಇನ್ನೊಂದು 5 ನಿಮಿಷ ಪೊಲೀಸವ್ರು ಬರ್ತಾರೆ,
ನಿಂಗೆ ಸರಿಯಾಗಿ ಮರ್ಯಾದೆ ಮಾಡಿಬಿಟ್ಟು ಮಮ್ಮಿ ಕರ್ಕೊಂಡು ಹೋಗ್ತೀನಿ. ನನಗೇನು ಹೆಚ್ಚು ಕಮ್ಮಿ ಮಾಡೋಕ್ಕಾಗಲ್ಲ. ನೀನು ಆಲ್ರೆಡಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟು ಬಂದಿದ್ದೀನಿ, ತಿಳ್ಕೊ. ಅಭಿ, ಏನಿದು? ಏನು ನಡೀತಾ ಇದೆ ಇಲ್ಲಿ? ಅಲ್ಲ, ನಿಂಗೆ ಒಂಚೂರು ಏನು ಜ್ಞಾನ ಇಲ್ವಾ? ಅಲ್ಲ, ಎಷ್ಟು ಕೋಟಿ ದುಡ್ಡಿಗೆ ಮಾತಾಡ್ಬಿಟ್ಟು ಇವಾಗ ಲಾಸ್ಟ್ ಟೈಮಲ್ಲಿ ಈ ಥರ ಪ್ರಾಬ್ಲಮ್ ತಂದ್ಕೊಂಡಿದ್ದಿಲ್ಲ. ಇವಾಗ ನನ್ನ ಗರ್ಲ್ ಫ್ರೆಂಡಿಗೆ ಕಿಡ್ನಿ ಬೇಕೇ ಬೇಕು. ಅದೇನು ಮಾಡ್ತೋ ಗೊತ್ತಿಲ್ಲ, ನಿಂದೆ ಕೊಡು. ಸರ್ ಸುಮ್ಮನಿರಿ ಸರ್, ಯಾರು ಸುಮ್ಮನಿರಿ ಸರ್, ಒಂದು 5 ನಿಮಿಷ ಸುಮ್ಮನಿರೋಕ್ಕಾಗಲ್ಲ. ಅಲ್ಲ, ಏನು ₹1 2 ಎಲ್ಲಿ ಮಾತಾಡಿಲ್ಲ, ಕೋಟಿ ಕೋಟಿ ದುಡ್ಡಿಗೆ ಬಿಸ್ನೆಸ್ ಮಾಡಿರೋದು ನಾನು. ಇವಾಗ ನನ್ನ ಗರ್ಲ್ ಫ್ರೆಂಡಿಗೆ ಕಿಡ್ನಿ ಬೇಕೇ ಬೇಕು, ಇಲ್ಲಾಂದ್ರೆ ಅವಳು ಸತ್ತೋಗ್ತಾಳೆ. ನಿಂಗೆ ಅಷ್ಟು ಗೊತ್ತಾಗಲ್ವಾ? ನೋಡು, ನನಗೆ ಕಿಡ್ನಿ ಬೇಕೇ ಬೇಕು. ಸರ್ ಸರ್ ಸುಮ್ಮನಿರಿ ಸರ್, ಒಂದು 5 ನಿಮಿಷ. ಏ ಅಭಿ, ಅವ್ರನ್ನೇಕೋ ಸುಮ್ಮನಾಗಿಸ್ತಾ ಇದೆಯಾ? ಅವ್ರನ್ನೆಂದಕ್ಕೆ ಸುಮ್ಮನಾಗಿಸ್ತಾ ಇದೆಯಾ? ನೋಡು, ಮಮ್ಮಿ ಎಲ್ಲಿಂದ ಹೇಳಿದ್ರೆ ಬಚಾವು, ಇಲ್ಲ ಅಂದರೆ ನೋಡ್ಕೊ, ಎಲ್ಲರೂ ಜೈಲಿಗೆ ಹೋಗ್ತೀರಾ. ಏನಮ್ಮ ಮಾತಾಡ್ತಾ ಇದೆಯಾ? ಯಾರು ಜೈಲಿಗೆ ಹೋಗೋದು? ಎಲ್ಲ ಪೇಪರ್ನ ಬರ್ಸ್ಕೊಂಡಿದ್ದೀವಿ, ನಾವು ಸೈನ್ ಹಾಕ್ಸ್ಕೊಂಡಿದ್ದೀವಿ ನಿಮ್ಮ ಅಮ್ಮನ ಹತ್ರ. ಏನು ಮಾತಾಡ್ತಾ ಇದ್ದೀರಾ? ಸೈನಾ? ಏನು ಸೈನು? ಸರ್ ಸುಮ್ಮನಿರಿ ಸರ್. ಹೇಗಿದೆ? ನೀನು ಮನೆಗೆ ಹೋಗು. ನನ್ನ ಯಾವಕ್ಕೆ ನೀನು ತಲೆ ಹಾಕ್ಬೇಡ, ಸುಮ್ಮನೆ ಹೋದ್ರೆ ಸರಿ. ಏಯ್, ಸರಿಯಾಗಿ ಮರ್ಯಾದೆ ಮಾಡ್ಬಿಡ್ತೀನಿ ನಿಂಗೆ. ನಮ್ಮ ಅಮ್ಮನ ಕರ್ಕೊಂಬಂದು ಏನೋ ಮಾಡ್ತಾ ಇದೆಯಾ? ಏನು ವ್ಯವಹಾರ ಮಾಡ್ತಾ ಇದೆಯಾ ನೀನು? ಸರ್, ನೀವು ಹೇಳಿ ಅದೇನು ಅಂತ. ನೋಡಮ್ಮ, ನಿನ್ನ ಗಂಡ ಇದ್ದಾನಲ್ಲ, ಅವನು ನನ್ನ ಗರ್ಲ್ ಫ್ರೆಂಡ್ಗೆ ಕಿಡ್ನಿ ಬೇಕಾಗಿತ್ತು. ಹಂಗಾಗಿ ನಾವು ಯಾರಾದರೂ ಕಿಡ್ನಿ ಇದ್ದರೆ ಹೇಳು ಅಂತ ನನ್ನ ಫ್ರೆಂಡಿಗೆ ಹೇಳಿದ್ದೆ. ಅದೇ ನೀವು ಯಾರೋ ಸಾಲ ಕೇಳಕ್ಕೆ ಹೋಗಿದ್ರಲ್ಲ, ಯಾರೋ ಯಜಮಾನ್ರು, ಯಾರೋ ಪಟೇಲೋ ಅವ್ರ ಹತ್ರ ನನ್ನ ಫ್ರೆಂಡು ಅವನ ಹತ್ರ ಹೇಳ್ಕೊಂಡಿದ್ದೆ. ಅವಾಗ ನಿನ್ನ ಗಂಡ ಅಲ್ಲಿಗೆ ಬಂದು ನಾನು ನಮ್ಮ ಕಿಡ್ನಿ ಅರೇಂಜ್ ಮಾಡ್ತೀನಿ ಸರ್ ಅಂತ ಎಲ್ಲ ಹೇಳಿದ್ದ. ನಾನು ಅದೇ ಖುಷಿಲಿ 12 ಕೋಟಿ ಕೊಡೋಕ್ಕೆ ಒಪ್ಕೊಂಡಿದ್ದೀನಮ್ಮ. ಅದು ಕಣ್ಣು ಕಿಡ್ನಿ ಎರಡೂ ಸೇರಿ 12 ಕೋಟಿ ಒಪ್ಕೊಂಡವನಿ. ಏನು 12 ಕೋಟಿಗೆ ಮಮ್ಮಿದು ಕಣ್ಣು ಕಿಡ್ನಿ ಎಲ್ಲ ಕೊಡಕ್ಕೆ ಒಪ್ಕೊಂಡಿದ್ದಾನ? ಅಲ್ಲ, ಇವನ್ಗೆ ಎಷ್ಟು ಧೈರ್ಯ ಇದ್ರೆ ಈ ಥರ ಕೆಲಸ ಮಾಡ್ತಾನೆ? ನಿಮ್ಗೆ ತಾನೇ ಗೊತ್ತಾಗೋದು ಬೇಡವಾ? ಮೀರಿ ಎಲ್ಲರಿಗೂ ಸರಿಯಾಗಿ ಮಾಡಿಸ್ತೀನಿ. ಹುಡುಗಿ ನೋಡಮ್ಮ, ನಾನು ಆಲ್ರೆಡಿ ನಿಮ್ಮ ಅಮ್ಮನ ಹತ್ರ ಸೈನ್ ಹಾಕ್ಸ್ಕೊಂಡು ಬಂದಿದ್ದೇನೆ ಅಭಿ. 20 ಪೇಜಿಗೆ ಸೈನ್ ಹಾಕ್ಸಿದ್ದೇನೆ. ಅದರಲ್ಲಿ ಎಲ್ಲನೂ ನಾವು ಬರೆದಿದ್ದೀವಿ. ತಾವೇ ಸ್ವಇಚ್ಛೆಯಿಂದ ನಮಗೆ ಕಿಡ್ನಿ ಕಣ್ಣು ಎಲ್ಲ ಕೊಡ್ತಾ ಇದ್ದಾರೆ ಅಂತ. ಅದ್ರ ಮೇಲೆ ಇನ್ನೇನೂ ಇಲ್ಲ, ಎಲ್ಲ ಸೈನ್ ಎಲ್ಲ ಎಲ್ಲನೂ ಆಗಿದೆ. ಆದರೆ ನಿಮ್ಮ ಅಮ್ಮಂಗೆ ವಿಷಯ ಗೊತ್ತಿಲ್ಲ ಅಷ್ಟೇ. ನಾವು ಯಾರು ಜೈಲಿಗೆ ಹೋಗಲ್ಲ, ನಮ್ಮ ಹತ್ರ ಪ್ರೂಫ್ ಐತೆ. ಹೋದ್ರೆ ನನ್ನ ಗಂಡ ಹೋಗ್ತಾನಷ್ಟೇ. ಏನು ಅಭಿ ಹಿಂಗೆಲ್ಲ ಮಾಡ್ತಾ ಇದೆಯಾ? ಮಮ್ಮಿ ಎಲ್ಲೋ? ಫಸ್ಟ್ ಮಮ್ಮಿ ತೋರಿಸು ನನಗೀಗ. ನೀನೇನು ತೋರಿಸೋದು? ನನಗೂ ಗೊತ್ತು ಎಲ್ಲೋಳೆ ಅಂತ. ಹೋಗ್ತೀನಿ ನಾನೇ. ಗೀತಾ ನಿಂತ್ಕೋಗಿತಾ? ಏನೋ ಅಭಿ, ನನಗೆ ಈ ಥರ ಮೋಸ ಮಾಡಬೇಕು ಅಂತ ಎಷ್ಟು ದಿನದಿಂದ ಕಾಯ್ಕೊಂಡಿದ್ದೆ. ನೋಡು, ಆಲ್ರೆಡಿ 5 ಲಕ್ಷ ಇಸ್ಕೊಂಡಿದ್ಯಾ. ಅದನ್ನ ವಾಪಸ್ ಕೊಟ್ಟರೆ ಸರಿ. ನಿಂಗೆ ಕೋಟಿ ಕೋಟಿ ದುಡ್ಡು ತೋರಿಸಿನಲ್ಲ, ಅದಕ್ಕೆ ಇಷ್ಟು ಈ ಥರ ಮೋಸ ಮಾಡಬೇಕು ಅಂತ ಅಂದ್ಕೊಂಡಿದ್ಯಲ್ಲ. ನೀನೇನು ಕಂಪ್ಲೇಂಟ್ ಕೊಡೋದು? ನೀನು ನಿಂತೇನು ಕೊಡೋದು? ನಾನೇ ನಿನ್ನ ಮೇಲೆ ಕೊಡ್ತೀನಿ ಇರು. ನಾನು ಕಿಡ್ನಿ ಕೊಟ್ಟರೆ ಸರಿ ಈಗ. ಸರ್ ಪ್ಲೀಸ್ ಸರ್, ಕೋಪ ಮಾಡ್ಕೊಬೇಡಿ. ಆ ಥರ ಏನೂ ಆಗಲ್ಲ, ನಾನು ನೋಡ್ಕೊತೀನಿ ಸರ್. ನೀವು ಸಮಾಧಾನ ಮಾಡ್ಕೊಳ್ಳಿ ಸರ್, ಪ್ಲೀಸ್ ಸರ್. ಗೀತಾ ಎಲ್ಲಿ ಹೋಗ್ತಿದ್ದೆ ಗೀತಾ? ನಿಂಗೆ ಯಾರು ಇದೆಲ್ಲ ಹೇಳಿದ್ದು? ಯಾರು ನಿಂಗೆ ಫೋನ್ ಮಾಡಿದ್ದು? ಮಾತಾಡಿದ್ದೆಲ್ಲ ಕೇಳಿಸ್ಕೊಂಡ್ರ ತಾತ? ಏನು ಮಾಡ್ತಾ ಇದ್ದಾರೆ ಇವರೆಲ್ಲ ಸೇರ್ಕೊಂಡು? ಇವರು ಚಿಕ್ಕಮ್ಮನ ಮಗಳಲ್ವಾ? ಹ್ಞೂನಪ್ಪ, ನಿಮ್ಮ ಚಿಕ್ಕವನ ಮಗಳು. ಈ ನನ್ನ ಮೊಮ್ಮಗ ಏನೋ ಮಾಡ್ತವನಲ್ಲ. ದೇವ್ರೇ, ಏನು ಮಾಡ್ತಾವ್ರಪ್ಪ ಇವರೆಲ್ಲ ಸೇರ್ಕೊಂಡು? ಚೇಚೆ, ನಮ್ದಕ್ಕೆ ಯಾವುದು ಕರ್ಮ ಇದು? ಇವಳನ್ನ ಕಾಯ್ಕೊಂಡು ಕುತ್ಕೋಬೇಕಂತೆ. ಅಯ್ಯೋ ಭಗವಂತ, ಇನ್ನೂ ಅರ್ಧ ಗಂಟೆ ಹೆಂಗಪ್ಪ ಕಾಯೋದು? ಬೇಗ ಬೇಗ ಕಣ್ಣು ಕಿಡ್ನಿ ಎಲ್ಲ ಕಿತ್ಕೊಂಡು ಕಳಿಸೋಣ ಅಂದರೆ. ಅಯ್ಯೋ, ಈ ಡಾಕ್ಟರ್ಗೆ ಅಂತೂ ಬುದ್ಧಿನೇ ಇಲ್ಲ. ಏನೋ ಹೊತ್ತಾಗೆ ಕಣ್ಣು ಕಿಡ್ನಿ ಕಿತ್ಕೊಳ್ಳೋದು ಬಿಟ್ಟು ಡ್ರಾಪ್ಸ್ ಹಾಕ್ಸ್ಬಿಟ್ಟು ಮಲಗಿಸೋರೆ. ಅಯ್ಯೋ ಭಗವಂತ, ಗೀತಾ ಎಲ್ಲಿದೆಯೇ? ಅಭಿ ಬಿಡೋ, ಕೈ ಬಿಡೋ ನಂದು. ನಾನು ಒಳಗೆ ಹೋಗ್ಬೇಕು, ಮಮ್ಮಿ ನೋಡ್ಬೇಕು. ಗೀತಾ ನನ್ನ ಮಾತು ಕೇಳು ಗೀತಾ. ಯಾರದ್ರಿ ಅವರು ಬಾಕ್ಲಲ್ಲಿ ಜಗಳ ಕಾಯ್ತಾ ಇರೋದು? ಹೋಗ್ರಿ ಆಚೆಗೆ. ಏನು ಅಷ್ಟು ಗೊತ್ತಾಗಲ್ವಾ? ಪೇಷಂಟ್ ಮನಗಿದ್ದಾರೆ. ಗೀತಾ ನಿಂಗೆ ಕೈ ಮುಗಿತೀನಿ ಗೀತಾ, ಪ್ಲೀಸ್ ಗೀತಾ. ಗೀತಾ ಬಂದೇನೆ ಗೀತಾ. ಒಂದು ನಿಮಿಷ ಅಲ್ಲೇ ಇರು. ಇವ್ರಿಗೆ ಸರಿಯಾಗಿ ಮರ್ಯಾದೆ ಮಾಡ್ತೀನಿ ಇವಾಗ. ಅಲ್ಲ, ಇವಳ್ದಕ್ಕೆ ಪ್ರಜ್ಞೆ ತಪ್ಪಿರ್ಲಿಲ್ವಾ? ಅಯ್ಯೋ, ಏನಿದು? ಮಮ್ಮಿ ನೋಡು ಮಮ್ಮಿ, ನಿನ್ನ ಕಿಡ್ನಿನ 12 ಲಕ್ಷಕ್ಕೆ ಅಲ್ಲ 12 ಕೋಟಿಗೆ ಕೊಡಕ್ಕೆ ಒಪ್ಕೊಂಡವನಂತೆ ಮಮ್ಮಿ. ಆಚೆ ಹೋದ್ರೆ ಸರಿ, ಇಲ್ಲಾಂದ್ರೆ ನೋಡಿಗ ಏನು ಮಾಡ್ತೀನಿ. ಮುಚ್ಕೊಂಡು ನಿಂತ್ಕೋ ಒಂದು ನಿಮಿಷ.
ಗೀತಾ ನೋಡು, ನನ್ನ ಕಣ್ಣು ಕಿಡ್ನಿಯ ಮಾರಕ್ಕೆ ಪಿಲಾನ್ ಮಾಡ್ಕೊಂಡವ್ರೆ ಕಣೆ ಗೀತಾ. ಮಮ್ಮಿ, ಈ ಅಭಿಗೆ ಏನು ಬುದ್ಧಿನೇ ಇಲ್ಲ ಮಮ್ಮಿ, ಬರೀ 12 ಕೋಟಿಗೆ ಮಾತಾಡೋನೆ ನೋಡು ಮಮ್ಮಿ. ಮಮ್ಮಿ, ನಿನ್ ಒಂದು ಕಿಡ್ನಿ ಇಷ್ಟು ಬೆಲೆ ಬಾಳುತ್ತೆ ಅಂತ ನಂಗೆ ಗೊತ್ತೇ ಇರಲಿಲ್ಲ ಮಮ್ಮಿ. ಅಭಿ ಇಷ್ಟೊಳ್ಳೆ ಕೆಲಸ ಮಾಡೋನೆ ನೋಡು ಮಮ್ಮಿ. ಏನೋ ಅಭಿ ನಿಂತ್ಕೊಂಡು ಮುಖ ನೋಡ್ತಾ ಇದ್ಯಾ? ಬರೀ 12 ಕೋಟಿಗೆ ಮಾತಾಡಿದ್ಯಲ್ಲಮ್ಮ, ಒಂಚೂರು ಗೊತ್ತಾಗಲ್ವಾ ನಿಂಗೆ? ಏನೇ ಪ್ಲಾನ್ ಮಾಡೋದಿದ್ರು ನನಗೂ ಹೇಳ್ಬೇಕು ಕಣೋ. ಒಬ್ಬನೇ ಎಲ್ಲ ಮಾಡಿಬಿಟ್ರೆ ಒಬ್ಬನೇ ದುಡ್ಡು ತಗೊಂಡು ಹೋಗಕ್ಕ, ಎಷ್ಟಾದರೂ ನಮ್ಮ ಮಮ್ಮಿ ನೋಡು. ನನಗೂ ಅದರಲ್ಲಿ 60% ಬರಬೇಕು ಅಷ್ಟೇ ಹೇಳ್ತಾ ಇದ್ದೀನಿ ಇವಾಗಲೇ. ಇನ್ನು 40% ನೀನೇ ಮಾಡ್ಕೋ. ಇವಾಗ ಮಾತಾಡು, 25 ಕೋಟಿಗೆ ಮಾತಾಡು ಅಷ್ಟೇ. ಗೀತಾ, ಏನೇ ಮಾತಾಡ್ತಿದ್ಯಾ ಗೀತಾ ನೀನು? ತಲೆ ಕೆಟ್ಟೋಗೈತೇನೆ ನಿನಗೆ? ನಾ ಇಷ್ಟೇ ಆದ್ರೂ ನಾನು ನಿಮ್ಮ ಅಮ್ಮ ಕಣೆ. ಗೀತಾ, ನಮ್ಮ ಕಿಡ್ನಿ ಕಿತ್ಕೊತವ್ರೆ ಕಣೆ, ಏನೇ ಮಾತಾಡ್ತಾ ಇದೀಯಾ? ಸಯ್ಯಪ್ಪ, ಒಂದು ನಿಮಿಷಕ್ಕೆ ನನಗೆ ಭಯನೇ ಆಗ್ಬಿಟ್ಟಿತ್ತು. ಯಾರೋ ಕಂಡಿಡಿದು ಬಿಟ್ಟವ್ರೆ ಇದನ್ನೆಲ್ಲ, ಪೊಲೀಸ್ ಎಲ್ಲಿ ಬಂದ್ಬಿಡ್ತಾರೋ ಅಂತ. ಏಯ್ ಮನಿಕೊಳಮ್ಮ, ಅವಾಗಿಂದ ನಾನು ಪ್ರಜ್ಞೆ ತಪ್ಪಿದ್ದೆ ಅಂತ ಅನ್ಕೊಂಡ್ರೆ ಪ್ರಜ್ಞೆ ತಪ್ಪಿಲ್ಲ ನೀನು. ಗೀತಾ, ಏನು ಮಾತಾಡ್ತಿದ್ದಿ ಗೀತಾ? ಕಣೋ, 12 ಕೋಟಿಗೆ ಯಾರೋ ಕೊಡ್ತಾರೆ ಕಿಡ್ನಿನ? 25 ಕೋಟಿಗೆ ಮಾತಾಡು ಅಷ್ಟೇ. ಅಯ್ಯೋ ಪಾಪಿ ಮುಂಡೆ, ಲೋಪರ್ ಮುಂಡೆ, ನೀನು ನನ್ನ ಮಗಳು ಅಂತ ನಾನು ಎತ್ಬಿಟ್ನ. ನಾವಾಗಲೇ ಗೊತ್ತಾಗಿದೆ ನೀನು ಇಂಥವಳು ಅಂತ. ಕುತ್ತಿಗೆ ಸಾಯಿಸ್ಬಿಡ್ತಿದ್ನಲ್ಲ ಹುಟ್ಟಿದ ತಕ್ಷಣ. ಎಲ್ಲಾರನ್ನೂ ಹಾಗೆ ಮಾಡ್ಕೊಂಡು ನಿನ್ನೂ ನಾನು ನಂಬ್ಕೊಂಡ್ ಬಂದೆಲೆ, ನಿನಗೆ ಫೋನ್ ಮಾಡೋದ್ಮೇಲೆ. ಅಯ್ಯೋ ಭಗವಂತ. ಮಮ್ಮಿ, ಏನ್ ಕಂಗೆಲ್ಲ ಆಡ್ತಾ ಇದ್ಯಾ? ನೋಡು, ನಿಂದು ಬರೀ ಒಂದು ಕಿಡ್ನಿ ಇಷ್ಟು ಬೆಲೆ ಬಾಳ್ತಿದೆ ಅಂದ್ರೆ ನಾವ್ಯಾಕೆ ಸುಮ್ಮನೆ ಇರಬೇಕು? ಸುಮ್ಮನೆ ಇರು ಮಮ್ಮಿ, ಇನ್ನೊಂದು ಕಿಡ್ನಿಲೂ ಜೀವನ ಮಾಡ್ಬೋದು ಒಂದೊಂದು 10 ವರ್ಷ. ಮ್ಯಾಕ್ಸಿಮಮ್ ಎಷ್ಟು ಬದುಕ್ತೀಯ ನೀನು? ಸುಮ್ಮನೆ ಇರು, ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡು ಮಮ್ಮಿ. ನಿಮ್ಮ ಮಗಳಿಗೋಸ್ಕರ ನೀನೊಂದು ಕಿಡ್ನಿ ಕೊಡೋಕ್ಕಾಗಲ್ವಾ? ಸುಮ್ಮನೆ ಇರು. ಏಯ್ ಬೂಮ್ಮ, ಫಸ್ಟ್ ಮಮ್ಮಿ ಹತ್ರ ಒಂದು ಫೋನ್ ಇದೆ, ಕಿತ್ಕೋ ಅದನ್ನ, ಅದರಲ್ಲೇ ಫೋನ್ ಮಾಡಿದ್ ನನಗೆ. ಮುಂದುವರೆಯುವುದು. ಎಲ್ಲರೂ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬರ್ತೀವಿ, ಬಾಯ್. ಅಯ್ಯೋ ಭಗವಂತ, ನನ್ನ ಸುತ್ತಮುತ್ತ ಇಂಥ ಕರುಗಳು ಜನ ಅವರೇ ಅಂತ ನಂಗೆ ಗೊತ್ತೇ ಆಗ್ಲಿವಲ್ಲಪ್ಪ. ಅಯ್ಯೋ, ನನ್ನ ಗಂಡುಗನ ಫೋನ್ ಮಾಡಬೇಕಿತ್ತು, ಹಾಳಾದ ಲೋಪರ್ ಮುಂಡೆ ನನ್ನ ಮಗಳಿಗೆ ಫೋನ್ ಮಾಡಿದೆ. ಅಯ್ಯೋ ಬಿಲಾಲಿಗೆ ತಂದು ನನ್ನ ಫೋನ್ ಎಲ್ಲ ಮಾಡಿದ್ಯಾ ಬೇರೆಯವ್ರಿಗೆ? ಅಯ್ಯೋ ಭಗವಂತ, ಬೇರೆ ಯಾರಿಗಾದ್ರೂ ಮಾಡಿದರೆ ಹೆಂಗೆ ಕಥೆ? ಕೊಡು ಫೋನು.